ನೀವೇ ಅಲ್ವ ಹೇಳಿಕೆ ಕೊಟ್ಟಿರೋರು? ಗೃಹ ಇಲಾಖೆ ನಿಮಗೆ ಗೊತ್ತಿಲ್ವಾ? ಎಲ್ಲವನ್ನಂತ ಗೊತ್ತಿಲ್ವಾ? ಈಗ ಅಲ್ಲಿ ಎಷ್ಟು ಶಿಸ್ತುಬದ್ಧವಾಗಿ ನಿಮ್ಮ ಇಲಾಖೆ ನಡೀತಾ ಇದೆ. ನೀವು ಬಂದ ಮೇಲೆ ಈಗ ಇದು ಈಗಾಗಲೇ ರಿಪೋರ್ಟ್ ಬಂದಿರತಕ್ಕಂಥದ್ದಕ್ಕೆ ಎಲ್ಲಾ ರೀತಿಯಲ್ಲಿ ಇದು ಅಕ್ರಮ ಅಂತಕ್ಕಂಥದ್ದು ಗೊತ್ತಿದ್ದು ಇವ್ರನ್ನ ಅಪಾಯಿಂಟ್ಮೆಂಟ್ ಮಾಡಿದಿರಲ್ಲಪ್ಪ. ನೀವು ಪರಿಶುದ್ಧವಾಗಿದ್ದೀರಾ? ಇದನ್ನ ಈ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ಯಾತಕ್ಕೆ ನಾವು ಕೊಟ್ಟಿದ್ದೀರಿ? ಅಪಾಯಿಂಟ್ಮೆಂಟ್ ಹೆಂಗ್ ಕೊಟ್ರಿ? ಇಲ್ಲ ಇದರಲ್ಲಿ ಏನ್ ನಡೆದಿದೆ ತನಿಖೆ ಮಾಡಿ ಹೇಳ್ತೀರಾ? ಇದು ಈ ರಾಜ್ಯದಲ್ಲಿ ಎಲ್ಲಾ ಸಂಸ್ಥೆಗಳನ್ನು ಕೂಲಿಗೆಡಿಸಿರೋದು. ಸಂಸ್ಥೆಗಳು ಕೂಲಿಗೆಟ್ಟಿಲ್ಲ, ಕೂಲಿಗೆಡಿಸ್ತಾ ಇರೋರು ನೀವು ಸರಿಯಾಗಿದ್ರೆ ಆ ಸಂಸ್ಥೆಗೆ ಮೆಂಬರ್ಗಳನ್ನ ಆಯ್ಕೆ ಮಾಡಬೇಕಾದ್ರೆ ಸರಿಯಾದ ವ್ಯಕ್ತಿಗಳನ್ನು ನೀವು ಆಯ್ಕೆ ಮಾಡಿದ್ರೆ ಪ್ರಾಮಾಣಿಕರನ್ನ ಯಾತಕ್ಕಾಗತ್ತೆ? ಇವತ್ತು ಮಾರಾಟಕ್ಕೆ ಇಟ್ಟಿದ್ದೀರಿ ಈ ಸದಸ್ಯತ್ವ, ಕೆಪಿಎಸ್ಸಿ ಸದಸ್ಯತ್ವನೂ. ಅದಕ್ಕೆ ಮೌಲ್ಯ ಫಿಕ್ಸ್ ಮಾಡ್ಕೊಂಡು ನೀವು ಮೆಂಬರ್ಗಳು ಮಾಡ್ತೀರಿ. ಎಷ್ಟು ಕೊಡಬೇಕು ನಿಮಗೆ? ಯಾವ ತರ ನಡೀತಿದೆ ಇವತ್ತು ಬೀದಿಲಿ ಚರ್ಚೆ ಇದೆ. ಯಾವ ತರ ನಡೀತದೆ ಅಪಾಯಿಂಟ್ಮೆಂಟ್ ಅಂತ. 18 ಜನ ಅವಶ್ಯಕತೆ ಇದೆಯಾ ಇಲ್ಲಿ? ಆ 18 ಜನಕ್ಕೆ ಅಲ್ಲಿ ಕುರ್ಚಿ ಇದಾವೋ ಗೊತ್ತಿಲ್ಲ, ಕುರ್ಚಿ ಟೇಬಲ್ ರೂಮ್ಗಳಿದಾವೋ ಇಲ್ಲೋ ಗೊತ್ತಿಲ್ಲ. ವಿಕಾಸಸೌಧದಲ್ಲಿ ಆ ಮರದ ಕೆಳಗೆ ಕೂತ್ಕೊತಾರೇನೋ ಗೊತ್ತಿಲ್ಲ. ಮೆಂಬರ್ಗಳು ಹೋಗಿ ಅಲ್ಲಿ ಹೋದ್ರೆ ಜಾಗ ಇಲ್ಲದೆ ಉದ್ಯೋಗ ಸೌಧ 18 ಜನ ಮೆಂಬರ್ಸು ಯಾರಪ್ಪ ಮಾಡಿದ್ದು? ಓ, ಇವ್ರಿಗೆ ಕೊಟ್ಟುಬಿಟ್ರೆ ಕೆಪಿಎಸ್ಸಿನ ಇದನ್ನ ಇವ್ರಿಗೆ ಪವರ್ ಇದ್ರೆ ಇನ್ನೇನು ಪವರ್ ಇದಕ್ಕಿಂತ ಏನು ಕೊಡಬೇಕು ನಿಮಗೆ? ಸಿಐಡಿ ತನಿಖೆ ಯಾವ ತನಿಖೆ ಸರಿ ಮಾಡಿದಿರಿ? ಎಷ್ಟು ತನಿಖೆ ಇವತ್ತು ತನಿಖೆ ರಿಪೋರ್ಟ್ ತಗೊಂಡು ತೀರ್ಮಾನಗಳು ತಗೊಂಡಿದ್ದೀರಪ್ಪ ನಿಮ್ಮ ಸಚಿವ ಸಂಪುಟದಲ್ಲಿ? ಕೆಂಪಣ್ಣ ಆಯೋಗ 106 ಕೋಟಿ ಖರ್ಚು ಮಾಡಿದ್ರಿ ಆಯೋಗಕ್ಕೆ. ಎಲ್ಲೋಯ್ತದು? ಜಯಚಂದ್ರ ಸದನ ಸಮಿತಿ ಅದು ಎಲ್ಲೋಯ್ತಪ್ಪ? 2014 ಕೆಪಿಎಸ್ಸಿ ಸಿಐಡಿ ತನಿಖೆ ಅದು ಎಲ್ಲೋಯ್ತಪ್ಪ? ತನಿಖೆ ಯಾರು ದುಡ್ಡು ತಗೊಂಡ್ರಪ್ಪ? ಎಲ್ಲಿ ಕಂಡಿಡಿದ್ರಿ? ಯಾರ ಅಕೌಂಟಿಂದ ದುಡ್ಡು ಎಷ್ಟಿದೆ ಅಂತ ತಗೋದ್ರಿ? ಏನ್ ತನಿಖೆ ಮಾಡ್ತೀರಿ? ಇದಕ್ಕೂ ಒಂದು ಸಿಐಡಿ ತನಿಖೆ ಅಂತ ಈಗ ಹಿಡಿದಾಯ್ತು. ಈಗ ಇವರ ಸಿಐಡಿ ತನಿಖೆ ಮುಚ್ಚಾಕದೀಕ ಇಲ್ಲಿ ನಡೆದಿರೋ ಅಕ್ರಮಗಳನ್ನೆಲ್ಲ ಈಗ ಸಿಐಡಿ ತನಿಖೆ ಮಾಡೋದು. ಇದಕ್ಕೆ ಪಶುವೈದ್ಯ ಅಭ್ಯರ್ಥಿಗಳದು ಏನ್ ದಿನ ಕ್ಯಾಮೆರಾ ಮುಂದೆ ಹೇಳಿದ್ದು ಪ್ರತಿನಿತ್ಯ. ಸ್ವಲ್ಪ ನಾಲಿಗೆ ಬೀಗ ಹಾಕಡಿ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮ ಇಲಾಖೆ, ನೀವು ನಡೆಸಿದ ಇಲಾಖೆ ಅಕ್ರಮದಲ್ಲಿ ಇವತ್ತು ಅಭ್ಯರ್ಥಿಗಳನ್ನ ಅಪಾಯಿಂಟ್ ಮಾಡ್ತಕ್ಕಂಥದ್ದು ಏನಿದೆ, ಸೆಕ್ರೆಟರಿ ಕಂಟಿನ್ಯೂಸ್ ಆಗಿ ಅವ್ರ ಪವರ್ನ ಓವರ್ ರೂಲ್ ಮಾಡ್ಕೊಂಡು ಕೆಪಿಎಸ್ಸಿಗಿರೋದನ್ನ ಇಷ್ಟ ಬಂದಂಗೆ ನಿಮ್ಗೆ ಲಿಸ್ಟ್ ಕಳಿಸ್ಕೊತಾರೆ. ಏನ್ ಆಕ್ಷನ್ ತಗೊಂಡಿದ್ರಿ ಅವ್ರ ಮೇಲೆ? ರಾಜ್ಯದ ಮೇಲೆ ಕಳಿಸಿದ್ರಿ. ಯಾವ ಅಧಿಕಾರಿಗಳ ಮೇಲೆ ತಪ್ಪು ಮಾಡಿರೋದಕ್ಕೆ ಏನ್ ಆಕ್ಷನ್ ತಗೊಂಡಿದ್ದೀರಿ? ಈಗ ಇದ್ಯಾವುದೋ ಜ್ಞಾನೇಂದ್ರ ಗಂಗವಾರು ನೋಡೋಣ, ಗೊತ್ತಾಗುತ್ತಲ್ಲ. ಏನ್ ತಗೋತೀರಿ ಆಕ್ಷನ್? ಸಿಐಡಿ ತನಿಖೆ ಮಾಡಿ. ಇದು ಏನ್ ನಡೆದಿದೆ ಹೇಳಿ ಜನಗಳ ಮುಂದೆ. ನಿಮ್ ಕಾಲದಲ್ಲಿ ಏನ್ ಮಾಡಿದಿರಿ? ಅದರಿಂದ ನಾನೇ ಹರಿಶ್ಚಂದ್ರ ಇನ್ಯಾರಿಲ್ಲ, ಬಹಳ ಪರಿಶುದ್ಧವಾಗಿ ಆಡಳಿತ ನಡೆಸೋನು. ಇದೆಲ್ಲ ನಿಲ್ಲಿಸಿ, ಗೊತ್ತಿದೆ ನನಗನು ಇದನ್ನ ಹೆಂಗ್ ಸರಿಪಡಿಸಬೇಕು. ನಾನು ಈ ನಾಡಿನ ಯಾವೊಂದು ನಿರುದ್ಯೋಗಿಗಳಿದ್ದೀರಿ, ನೀವೆದ್ದೇಳದೇ ಇದ್ರೆ ಈ ನಿರುದ್ಯೋಗಿಗಳು ನಿಮ್ ಉದ್ಯೋಗ ದೊರಕೋದು ಅಷ್ಟು ಸುಲಭ ಇಲ್ಲ. ಇಲ್ಲಿ ಮನೆ ಮಠ ಹಾಳು ಮಾಡ್ಕೊಂಡು 1 ಕೋಟಿ 2 ಕೋಟಿ ದುಡ್ಡು ಕೊಟ್ಟು ಇಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡು ಯಾರ ತಲೆ ಹೊಡಿತೀರ ಮೇಲೆ ನೀವು?